ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವಿನೋ ಸ್ಟಡಿ ಫಾರಮ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ತರಗತಿ ಏನಪ್ಪ ಅಂತಂದರೆ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂತೆ ಪ್ರಚಲಿತ ಪೇಪರ್ ಕಟ್ಟಿಂಗ್ಸ್ಗಳನ್ನು ನೋಡ್ತಾ ಬರೋಣ. ಇದು ಡಿಸೆಂಬರ್ 26ರ ಒಂದು ವಿಜಯ ಕರ್ನಾಟಕ ಪೇಪರ್ನ ಒಂದು ಪ್ರಚಲಿತ ಕಟ್ಟಿಂಗ್ಸ್ ಆಗಿದೆ. ಇಟ್ ಮೀನ್ಸ್ ಅಂದರೆ ವಿಜಯ ಕರ್ನಾಟಕಪ್ಪ ಅಂತ ಒಂದೇ ಪೇಪರ್ ಅಲ್ಲ, ಆಲ್ಮೋಸ್ಟ್ ಎಲ್ಲ ಪೇಪರಿಂದ ಕಟ್ಟಿಂಗ್ಸನ್ನು ಇಂಪಾರ್ಟೆಂಟ್ ಆಗಿರುವ ಒಂದು ಮಾಹಿತಿಯನ್ನು ಕಟ್ಟಿಂಗ್ಸ್ ಮಾಡಿ PDF ಅನ್ನು ಮಾಡಿ ಇಡಲಾಗಿದೆ. ಸೊ ಆ PDF ಅನ್ನು ಇವತ್ತು ನಾವು ಚರ್ಚೆ ಮಾಡ್ತಾ ಬರೋಣ. ಸೊ ಮೊದಲನೇ ಕಟಿಂಗ್ಸ್ನಲ್ಲಿ ಏನಿದೆಯಪ್ಪ ಅಂತಂದರೆ ವಿಶೇಷ ದಿನ ಏನಪ್ಪ ಅಂತಂದರೆ ವೀರ್ ಬಾಲ್ ದಿವಸ್ ಅಂತ ಆಚರಣೆ ಮಾಡ್ತೀವಿ. ನಾವು ಈ ಡಿಸೆಂಬರ್ 26ರಂದು ವೀರ್ ಬಾಲ್ ದಿವಸ್ ಅಂತ ಆಚರಣೆ ಮಾಡ್ತೀವಿ. ಮೊಘಲರೊಂದಿಗೆ ಯುದ್ಧದ ಸಂದರ್ಭದಲ್ಲಿ ಸೆರೆ ಸಿಕ್ಕಿ ಮರಣದಂಡನೆಗೆ ಗುರಿಯಾದ ಪಂಜಾಬ್ನ ಆನಂದಪುರದ ಸಾಹಿಬ್ನ ರಾಜ ಗುರು ಗೋವಿಂದ್ ಸಿಂಗ್ ರವರ ಇಬ್ಬರು ಪುತ್ರರ ತ್ಯಾಗವನ್ನು ಸ್ಮರಿಸುವ ಉದ್ದೇಶದಿಂದ ಡಿಸೆಂಬರ್ 26ರಂದು ವೀರ್ ಬಾಲ್ ದಿವಸ್ ಆಚರಣೆಯನ್ನು ಮಾಡಲಾಗ್ತದೆ. ಪ್ರಧಾನಿ ಮೋದಿ ವೀರ್ ಬಾಲ್ ದಿವಸ್ ದಿನವನ್ನು ಜನವರಿ 2022ರಲ್ಲಿ ಘೋಷಣೆ ಮಾಡ್ತಾರೆ. ಶ್ರೀ ಗುರು ಗೋವಿಂದ್ ಸಿಂಗ್ ರವರ ಪುತ್ರರು ರಾಜಕುಮಾರರಾದ ಜೋರಾವರ ಸಿಂಗ್ ಮತ್ತು ಫತೇಹ್ ಸಿಂಗ್ ಇಬ್ಬರು ಜೀವ ತೆತ್ತ ಫತೇಹಗಢ್ ಸಾಹಿಬ್ನ ಇಂದು ಸಿಖ್ಖರ ಪುಣ್ಯಸ್ಥಳವಾಗಿದೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಜನ್ಮದಿನ ಬಾಬಾ ಆಮ್ಟೆ ಅವ್ರದ್ದು ಇವತ್ತು ಜನ್ಮದಿನ ಅಂತ ಹೇಳ್ತೀವಿ. ಏನು ಡಿಸೆಂಬರ್ 26, 1914ರಂದು ಇವರು ಮಹಾರಾಷ್ಟ್ರದ ಹಿಂಗನ್ ಘಾಟ್ ಎಂಬಲ್ಲಿ ಜನಿಸ್ತಾರೆ. ಇವರು ಒಬ್ಬ ಸಮಾಜ ಸುಧಾರಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಕುಷ್ಠರೋಗಿಗಳ ಸೇವೆಗಾಗಿ ಅವರು ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿರ್ತಾರೆ. ಭಾರತದ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಅವರು ಪಾಲ್ಗೊಂಡಿದ್ದಾರೆ. ಗಾಂಧೀಜಿ ವಿಚಾರಧಾರಣೆಗಳಿಂದ ಪ್ರೇರಿತರಾಗಿ ಕೊನೆಯವರೆಗೂ ಸರಳ ಜೀವನವನ್ನು ಅವರು ಬದುಕಿ ಮಾದರಿಯಾಗಿದ್ದರು. ಬಾಬಾ ಆಮ್ಟೆ ಗಾಂಧೀಜಿಯ ಶಾಂತಿ ಪುರಸ್ಕಾರ, ಮ್ಯಾಗ್ಸೆಸ್ ಪ್ರಶಸ್ತಿ, ಪದ್ಮ ವಿಭೂಷಣ ಸೇರಿದಂತೆ ಹಲವಾರು ಪ್ರಶಸ್ತಿಗಳನ್ನು ಅವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಅಂತ ಹೇಳ್ತೀವಿ. ಬಾಬಾ ಆಮ್ಟೆರವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಅಂತ ಹೇಳ್ತೀವಿ. ಈ ವೀರ್ ಬಾಲ್ ದಿವಸ್ ಬಗ್ಗೆ ಇನ್ನೊಂಚೂರು ಮಾಹಿತಿಯನ್ನು ನೋಡ್ತಾ ಬರೋಣ. 1704ರಲ್ಲಿ ಗುರು ಗೋವಿಂದ್ ಸಿಂಗ್ ರವರ ಮಕ್ಕಳಾದ ಜೋರಾವರ್ ಸಿಂಗ್ ಮತ್ತು ಫತೇಹ್ ಸಿಂಗ್ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳ್ಳಲು ನಿರಾಕರಿಸಿದ್ದಕ್ಕಾಗಿ ಮೊಘಲ್ ದೊರೆ ಔರಂಗಜೇಬನ ಸೇನಾಪತಿ ವಜೀರ್ ಖಾನನಿಂದ ಹತ್ಯೆಗೀಡಾಗಿದ್ದಾರೆ ಅಂತ ಹೇಳ್ತೀವಿ. ಈ ಘಟನೆಯ ನೆನಪಿನಲ್ಲಿ ಈ ದಿನವನ್ನು ವೀರ್ ಬಾಲ್ ದಿವಸವನ್ನಾಗಿ ಆಚರಿಸಲಾಗ್ತದೆ. ಈ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾವನ್ನು 1925ರಲ್ಲಿ ಕಾನ್ಪುರದಲ್ಲಿ ನಡೆದ ಮೊದಲ ಕಮ್ಯುನಿಸ್ಟ್ ಪಕ್ಷದ ಸಮ್ಮೇಳನದಲ್ಲಿ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾವನ್ನು MN ರಾವ್ ರವರು, ಎವೆಲಿಯನ್ ಟ್ರೆಂಟ್ ಅಂಬನಿ ಮುಖರ್ಜಿ ಮತ್ತು MTP ಕಾರ್ಯಾಚಾರಿ ಸೇರಿ ಪ್ರಾರಂಭಿಸ್ತಾರೆ ಅಂತ ಹೇಳ್ತೀವಿ. SV ಘಾಟೆರವರು CPIನ ಮೊದಲ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು 1919ರ ಪಂಜಾಬ್ನಲ್ಲಿ ನಡೆದ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಕಾರಣರಾದ ಮೈಕಲ್ O. ಡ್ವೈರರ್ನನ್ನು ಲಂಡನ್ನಿನಲ್ಲಿ ಗುಂಡಿಕ್ಕಿ ಕೊಲ್ಲುವುದರ ಮೂಲಕ ಅಮಾಯಕ ಭಾರತೀಯರ ಸಾವಿಗೆ ಪ್ರತೀಕಾರ ತೀರಿಸಿಕೊಂಡ ಶಹೀದ್ ಉಧಮ್ ಸಿಂಗ್ 1899ರಲ್ಲಿ ಲಾಹೋರಿನಿಂದ 130 ಮೈಲಿಗಳ ದೂರದಲ್ಲಿರುವ ಸುನಮ್ನಲ್ಲಿ ಜನಿಸ್ತಾರೆ ಅಂತ ಹೇಳ್ತೀವಿ. 1526ರಲ್ಲಿ ಮೊದಲ ಪಾಣಿಪತ್ ಕದನದಲ್ಲಿ ದೆಹಲಿ ಸುಲ್ತಾನರ ಲೋಧಿ ರಾಜವಂಶ ಕೊನೆಯ ಸುಲ್ತಾನ್ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಮೊಘಲರ ರಾಜವಂಶವನ್ನು ಸ್ಥಾಪಿಸ್ತಾರೆ. ತೈಮೂರ್ ಲ್ಯಾಂಗ್ನ ಮೊಮ್ಮಗ ಗೆಂಘಿಸ್ ಖಾನನ ವಂಶಜ ಅಂತ ಹೇಳ್ತೀವಿ. ಜಹೀರ್ ಉದ್ ದಿನ್ ಮೊಹಮ್ಮದ್ ಬಾಬರ್ 1530ರಲ್ಲಿ ಆಗ್ರಾದಲ್ಲಿ ನಿಧನರಾಗ್ತಾರೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಶಾಮನೂರು ಶಿವಶಂಕರಪ್ಪರವರು ಏನು ನಿಧನರಾಗ್ತಾರಲ್ಲ ಅವ್ರ ಬಗ್ಗೆ ನೋಡ್ತಾ ಬರೋಣ. ರಾಜಕೀಯ, ಶಿಕ್ಷಣ, ವ್ಯವಹಾರ, ನಾಯಕತ್ವ ಸಂಯೋಜಿಸಿ ಸರ್ವಸ್ವ ಮುಡಿಪಾಗಿಟ್ಟಿದ್ದವರು ಶಿವಶಂಕರಪ್ಪ. ದಾವಣಗೆರೆಯ ಶಿಕ್ಷಣಕ ಶಿಲ್ಪಿ ಶಾಮನೂರು ಅಂತ ಹೇಳಿದ್ದಾರೆ. ಸೊ ಇವ್ರದ್ದು ಬಗ್ಗೆ ಒಂಚೂರು ನೋಡ್ತಾ ಬರೋಣ. ಬೇಸಿಕ್ ಅಂದರೆ ಇನ್ಫಾರ್ಮೇಷನ್ ನೋಡ್ತಾ ಬರೋಣ. ಶಾಮನೂರು ಶಿವಶಂಕರಪ್ಪರವರು ರಾಜಕಾರಣದಲ್ಲಿ ಸರಳ ಸಜ್ಜನ, ಸಾಂತ್ವನಿಕ ರಾಜಕಾರಣಿಯಾಗಿರ್ತಾರೆ. ಶಿಕ್ಷಣ ಮತ್ತು ಕೈಗಾರಿಕಾ ಕ್ಷೇತ್ರದಲ್ಲೂ ಅಚ್ಚಳಿಯದೆ ಮುದ್ರೆ ಒತ್ತಿದ್ರು ಅಂತ ಹೇಳ್ತೀವಿ. ಅವರು ದೇಶದ ಯಾವುದೇ ರಾಜ್ಯ
ವಿಧಾನಸಭೆ ಪ್ರತಿನಿಧಿಸುವ ಶಾಸಕರ ಪೈಕಿ ಅಂತ ಹಿರಿಯ ಎನ್ನುವುದು ವಿಶೇಷ ಅಂತ ಹೇಳ್ತೀವಿ. ಡಾಕ್ಟರ್ ಶಾಮನೂರು ಅವರು 2025 ಡಿಸೆಂಬರ್ 14ರಂದು ಬೆಂಗಳೂರಿನಲ್ಲಿ ತಮ್ಮ ಶಿವಶಂಕರಪ್ಪ ಅವರು ರಾಜಕೀಯ 94ನೇ ವಯಸ್ಸಿನಲ್ಲಿ ಲಿಂಗೈಕ್ಯರಾಗ್ತಾರೆ. ಇವರು 1931 ಜೂನ್ 16ರಂದು ಜನಿಸ್ತಾರೆ. ಇವರು ರಾಜಕೀಯ, ಶಿಕ್ಷಣ, ವ್ಯವಹಾರ, ಸಾಮಾಜಿಕ ನಾಯಕತ್ವ ಸಂಯೋಜಿಸಿ ಸುಮಾರು 6 ದಶಕಗಳಿಗೂ ಕಾಲ ಸಾರ್ವಜನಿಕ ಸೇವೆಗಳಲ್ಲಿ ತಮ್ಮ ಸರ್ವಸ್ವವನ್ನು ಮುಡಿಪಾಗಿಟ್ಟಿರ್ತಾರೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಶಿಕ್ಷಣವು ಸಮಾಜಕ್ಕೆ ಸೇವೆ ಸಲ್ಲಿಸಬೇಕು ಎಂದು ಶಾಮನೂರು ಶಿವಶಂಕರಪ್ಪ ಅವರು ಅರ್ಥ ಮಾಡಿಕೊಂಡಿದ್ದರು. ಅತ್ಯಾಧುನಿಕ ಮೂಲಸೌಕರ್ಯಗಳೊಂದಿಗೆ ವೈದ್ಯಕೀಯ ಸೌಲಭ್ಯಗಳನ್ನು ಸ್ಥಾಪಿಸುವ ಮೂಲಕ ಅವರು ವಿದ್ಯಾರ್ಥಿಗಳಿಗೆ ವಿಶ್ವದರ್ಜೆಯ ತರಬೇತಿ ಮಾತ್ರವಲ್ಲದೆ ಸಾಮಾನ್ಯ ಜನರಿಗೆ ಕೈಗೆಟುಕುವ ದರದಲ್ಲಿ ಆರೋಗ್ಯ ಸೇವೆಯನ್ನು ಖಾತ್ರಿಪಡಿಸಿದರು. ಅವರು ನಿರ್ಮಿಸಿರುವ ಸಂಸ್ಥೆಗಳ ಕಲಿಕೆಯ ಕೇಂದ್ರಗಳಷ್ಟೇ ಅಲ್ಲದೆ ಸೇವಾ ಕೇಂದ್ರಗಳು ಸಹ ಅವರು ಸ್ಥಾಪಿಸಿದರು ಅಂತ ಹೇಳ್ತೀವಿ. ಅದು ಬಿಟ್ಟರೆ ಇನ್ನು ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕ್ವಶನ್ಸ್ಗಳಿದ್ದಾವೆ, ಅದನ್ನು ನಾವು ನೋಡ್ತಾ ಬರೋಣ. ಯಾಕಪ್ಪ ಅಂತಂದರೆ ಮುಂದೆ ಎಕ್ಸಾಮ್ನಲ್ಲಿ ಬಂದರೂ ಬರಬಹುದು. ನಿರೂಪಿಸಿ ಅಂತ ಕೊಟ್ಟಿದ್ದೇನೆ. ವಾಣಿಜ್ಯ ಮೋಟಾರ್ನಲ್ಲಿರುವ ಭಾಗಗಳನ್ನು ವಿವರಿಸಿರಿ ಅಂತ ಕೊಟ್ಟಿದ್ದೇನೆ. ವಿದ್ಯುತ್ ಮೋಟಾರ್ನ ತತ್ವವು ವಿದ್ಯುತ್ ಕಾಂತೀಯ ಪರಿಣಾಮದ ಆಧಾರದ ಮೇಲೆ ರಚಿತವಾಗ್ತದೆ. ಇದು ಫ್ಲೆಮಿಂಗ್ನ ಎಡಗೈ ನಿಯಮದಂತೆ ಒಂದು ವಿದ್ಯುತ್ ಪ್ರವಾಹ ಹರಿಯುತ್ತಿರುವುದು ಲೂಪ್ನನ್ನು ಇಟ್ಟಾಗ ಅದು ಬಲವನ್ನು ಅನುಭವಿಸುತ್ತದೆ. ಆ ಲೂಪ್ ಫ್ಲೆಮಿಂಗ್ನ ಎರಡನೇ ನಿಯಮದಂತೆ ತಿರುಗುತ್ತದೆ ಅಂತ ಹೇಳ್ತೀವಿ. ಈ ಸುರುಳಿಯಲ್ಲಿ ವಿದ್ಯುತ್ ಪ್ರವಾಹವನ್ನು ಬೇರೆ ಬೇರೆ ವಿಧಾನಗಳಿಂದ ಪ್ರೇರೇಪಿಸ್ತಾರೆ. ಒಂದನೇದು, ಒಂದು ವಾಹಕದಲ್ಲಿ ಕಾಂತಕ್ಷೇತ್ರವು ಬದಲಾಗುತ್ತಿದ್ದರೆ ಇನ್ನೊಂದು ವಾಹಕದಲ್ಲಿ ವಿದ್ಯುತ್ ಪ್ರವಾಹವು ಪ್ರೇರೇಪಿಸುತ್ತದೆ. ನಾವು ಸುರುಳಿಯನ್ನು ಕಾಂತಕ್ಷೇತ್ರದಲ್ಲಿ ಚಲಿಸುವಂತೆ ಮಾಡುವುದರ ಮೂಲಕ ಅಥವಾ ಅದರ ಸುತ್ತಲೂ ಕಾಂತಕ್ಷೇತ್ರವನ್ನು ಬದಲಾಯಿಸುವುದರ ಮೂಲಕ ವಿದ್ಯುತ್ ಪ್ರವಾಹವನ್ನು ಪ್ರೇರೇಪಿಸುವುದು. ಮೂರನೇ ಬರ್ತಕ್ಕಂಥದ್ದು, ಸುರುಳಿಯ ಚಲನೆಯ ದಿಕ್ಕು ಕಾಂತಕ್ಷೇತ್ರಕ್ಕೆ ಲಂಬವಾಗಿರುವಾಗ ಅತಿ ಹೆಚ್ಚಿನ ಪ್ರಮಾಣದ ಪ್ರೇರಿತ ವಿದ್ಯುತ್ ಉತ್ಪತ್ತಿ ಆಗ್ತದೆ ಅಂತ ಹೇಳ್ತೀವಿ. ವಾಣಿಜ್ಯ ಮೋಟಾರಿನಲ್ಲಿರುವ ಮುಖ್ಯವಾದ ಭಾಗಗಳು ರೋಟರ್, ಸ್ಟಾರ್ಟರ್, ಕಮ್ಯುಟೇಟರ್ ಅಂದರೆ ಅಕ್ಷ, ಒಡಕು, ಉಂಗುರಗಳು, ಕುಂಚಗಳು ಅಂತ ಹೇಳ್ತೀವಿ. ಇನ್ನು ಸಾಮಾನ್ಯವಾಗಿ ಬಳಸುವ ಗೃಹ ಬಳಕೆಯ ವಿದ್ಯುತ್ ಮಂಡಲದ ರೇಖಾನಕ್ಷೆಯನ್ನು ಬರೆದು ಅವುಗಳನ್ನು ಹೆಸರಿಸಿ ಅಂತ ಕೊಟ್ಟಿದ್ದಾನೆ. ಒಂದನೇದು ಎಲೆಕ್ಟ್ರಿಕ್ ಫ್ಯೂಸ್ ಅಂತ ಹೇಳ್ತೀವಿ. ಇದನ್ನು ವಿದ್ಯುತ್ ಉಪಕರಣಗಳಿಗೆ ಸರಣಿ ಜೋಡಣೆಯಾಗಿ ಮಾಡಿರುತ್ತಾರೆ. ವಿದ್ಯುತ್ ಮಂಡಲದಲ್ಲಿ ಆಕಸ್ಮಿಕವಾಗಿ ನಿಗದಿಪಡಿಸುವುದಕ್ಕಿಂತ ಹೆಚ್ಚಿನ ವಿದ್ಯುತ್ ಪ್ರವಾಹವು ಹರಿದಾಗ ಇದರ ತಂತಿ ಕರಗಿ ವಿದ್ಯುತ್ ಮಂಡಲ ಕಡಿತಗೊಂಡು ಆಗುವ ಅನಾಹುತಗಳನ್ನು ತಪ್ಪಿಸುತ್ತದೆ. ಅದೇ ರೀತಿಗೆ ಹಸಿರು ಅವಾಹಕ ಹೊಂದಿಕೆಯನ್ನು ಹೊಂದಿರುವ ಸಂಪರ್ಕ ತಂತಿಯನ್ನು ಮನೆಯ ಹತ್ತಿರ ಭೂಮಿಯಲ್ಲಿ ಬಹಳಷ್ಟು ಆಳದಲ್ಲಿ ಹೂಳಲಾಗಿರುವ ಲೋಹದ ತಟ್ಟೆಗೆ ಜೋಡಿಸುತ್ತಾರೆ. ವಿದ್ಯುತ್ ಉಪಕರಣಗಳಲ್ಲಿ ಲೋಹದ ಮೇಲ್ಮೈಗೆ ಭೂಸ್ಪರ್ಶ ತಂತಿಯನ್ನು ಜೋಡಿಸುತ್ತಾರೆ. ಉಪಕರಣದಲ್ಲಿ ಯಾವುದೇ ರೀತಿಯ ವಿದ್ಯುತ್ ಸೋರಿಕೆಯುಂಟಾದರೂ ಅದರ ವಿಭವಾಂತರವನ್ನು ಭೂಮಿಯ ವಿಭವಾಂತರಕ್ಕೆ ಸಮಾನವಾಗಿಸುವುದರಿಂದ ಉಪಕರಣವನ್ನು ಬಳಸುವವರಿಗೆ ತೀವ್ರ ವಿದ್ಯುತ್ ಅಪಘಾತವಾಗಿರುವುದಿಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ವಿಜ್ಞಾನ ಬೆಳಕು ಎಂಬಕ್ಕಂಥದ್ದು ಒಂದು ಆರ್ಟಿಕಲನ್ನು ನೀಡಿದ್ದಾರೆ, ಅದನ್ನು ನೋಡ್ತಾ ಬರೋಣ. ರೀಸೆಂಟಾಗಿ ಸೂರ್ಯನ ಚಟುವಟಿಕೆಗಳ ಬಗ್ಗೆ ಆದಿತ್ಯ L1 ಮಿಷನ್ನಿಂದ ಮಾಹಿತಿ. ಭಾರತದ ಮೊದಲ ಸೌರ ವೀಕ್ಷಣಾ ವಲಯವಾದ ಇಸ್ರೋನ ಆದಿತ್ಯ L1 ಲಾಗ್ರೇಂಜ್ ಪಾಯಿಂಟ್ 1ನಲ್ಲಿ ಸ್ಥಾಪಿತವಾಗಿದ್ದು, ಈ ವಾರ ಸೂರ್ಯನ ಚಟುವಟಿಕೆಗಳನ್ನು ಫೋಟೋಸ್ಪಿಯರ್ನಿಂದ ಕೊರೋನಾ ಪದರದವರೆಗೆ ತೋರಿಸುವ ಹೊಸ ಉನ್ನತ ರೆಸಲ್ಯೂಷನ್ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ. XCIA ಮತ್ತು TWMU ಸೇರಿದಂತೆ ಉಪಕರಣಗಳು ಸನ್ಸ್ಪಾಟ್ಗಳು, ಸೌರ ಜ್ವಾಲೆಗಳು ಮತ್ತು ಕೊರೋನಲ್ ಮಾಸ್ ಇಂಜೆಕ್ಷನ್ಗಳನ್ನು ಅಪೂರ್ವ ವಿವರಗಳೊಂದಿಗೆ ಚಿತ್ರಿಸಿದೆ. ಇದರಿಂದ ಕಣ ವೇಗವರ್ಧನೆ ಮತ್ತು ಚುಂಬಕ ಪುನರ್ ಸಂಪರ್ಕ ಕುರಿತು ಸಿದ್ಧಾಂತಗಳಿಗೆ ಸದೃಢತೆ ಸಿಕ್ಕಿದೆ ಅಂತ ಹೇಳ್ತೀವಿ. ಈ ವೀಕ್ಷಣೆಗಳು ಬಾಹ್ಯಾಕಾಶ ಹವಾಮಾನ ಮುನ್ಸೂಚನೆಗೆ ಸಹಾಯ ಮಾಡಿ ಉಪಗ್ರಹಗಳು, ವಿದ್ಯುತ್ ಜಾಲಗಳು ಮತ್ತು ಅಂತರಿಕ್ಷ ಯಾತ್ರಿಗಳನ್ನು ಸೌರ ಬಿರುಗಾಳಿಗಳಿಂದ ರಕ್ಷಿಸಲು ಉಪಯುಕ್ತವಾಗಿವೆ. 2023ರಲ್ಲಿ ಉಡಾವಣೆಗೊಂಡ ಆದಿತ್ಯ L1 ಇದು 5 ವರ್ಷದ ಮಿಷನ್ ಆಗಿದೆ ಅಂತ ಹೇಳ್ತೀವಿ. ಇದು ಹೆಚ್ಚುತ್ತಿರುವ ಸೌರ ಗರಿಷ್ಠ ಚಟುವಟಿಕೆಗಳ ನಡುವೆ ಜಾಗತಿಕ ಪ್ರಯತ್ನಗಳಿಗೆ ಪೂರಕವಾಗಿ ಭಾರತದ ಸೌರ ಭೌತಶಾಸ್ತ್ರದ ನಾಯಕತ್ವವನ್ನು ಬೆಂಬಲಿಸಿದೆ ಅಂತ ಹೇಳ್ತೀವಿ.
ನೆಕ್ಸ್ಟ್ ಬರ್ತಕ್ಕಂಥದ್ದು 1,00,000 ಭಾರತದಲ್ಲಿ 1,00,000 ದಾಟಿದ ಪೆಟ್ರೋಲ್ ಬಂಕ್ಗಳ ಸಂಖ್ಯೆ ವಿಶ್ವದಲ್ಲೇ ಇದು 3ನೇ ಸ್ಥಾನದಲ್ಲಿದೆ ಅಂತ ಹೇಳ್ತೀವಿ. ಪೆಟ್ರೋಲ್ ಬಂಕ್ಗಳ ಸಂಖ್ಯೆಯಲ್ಲಿ ಭಾರತ ವಿಶ್ವದಲ್ಲಿಯೇ 3ನೇ ಸ್ಥಾನದಲ್ಲಿದೆ. ಸೊ ಏನಿದು ಆರ್ಟಿಕಲ್ಪ್ಪ ಅಂತಂದ್ರೆ, ಭಾರತದ ಪೆಟ್ರೋಲ್ ಬಂಕ್ಗಳ ಸಂಖ್ಯೆ ಕಳೆದೊಂದು ದಶಕಗಳಲ್ಲಿ ದ್ವಿಗುಣಗೊಂಡಿದ್ದು 1,00,000 ದಾಟಿದೆ. ದೇಶದಲ್ಲಿ ಸದ್ಯ 1.26 ಲಕ್ಷ ಪೆಟ್ರೋಲ್ ಬಂಕ್ಗಳಿವೆ. ಈ ಮೂಲಕ ಭಾರತ ವಿಶ್ವದಲ್ಲೇ 3ನೇ ದೊಡ್ಡ ಇಂಧನದ ಜಾಲವಾಗಿ ಹೊರಹೊಮ್ಮಿದೆ ಅಂತ ಹೇಳ್ತೀವಿ. ಅದಾದ ನಂತರ ಅಮೆರಿಕ ಮೊದಲ ಸ್ಥಾನದಲ್ಲಿದ್ದರೆ ಚೀನಾ ದೇಶ 2ನೇ ಸ್ಥಾನದಲ್ಲಿದೆ ಅಂತ ಹೇಳ್ತೀವಿ. 2015ರ ಬಳಿಕ ವಾಹನ ಖರೀದಿ ಪ್ರಮಾಣ ನಿರಂತರ ಹೆಚ್ಚಳದಿಂದ ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳು ದೇಶವ್ಯಾಪಿ ಗ್ರಾಮೀಣ ಮತ್ತು ಹೆದ್ದಾರಿಗಳ ಬಳಿ ಬಂಕ್ಗಳ ಸ್ಥಾಪನೆಗೆ ಮುಂದಾಗಿದ್ದು ಸಂಖ್ಯೆ ಹೆಚ್ಚಳಕ್ಕೆ ಕಾರಣವಾಗಿದೆ ಅಂತ ಹೇಳ್ತೀವಿ. 2015ರಲ್ಲಿ ದೇಶದಲ್ಲಿ 50,451 ಪೆಟ್ರೋಲ್ ಬಂಕ್ ಮಳಿಗೆಗಳು ಇದ್ದು 90% ಮಳಿಗೆಗಳು ಸರ್ಕಾರಿ ಒಡೆತನದಲ್ಲಿದ್ದವು ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಮಾರುಕಟ್ಟೆ ಮೌಲ್ಯದಲ್ಲಿ ಆ್ಯಪಲ್, ಗೂಗಲ್ ಹಿಂದಕ್ಕಿ ಬೆಳ್ಳಿ ವಿಶ್ವದ ನಂಬರ್ 3 ಅಂತ ಹೇಳ್ತೀವಿ. ಆ್ಯಪಲ್ ಮತ್ತು ಗೂಗಲ್ ಸಂಸ್ಥೆಗಳನ್ನು ಮಾರುಕಟ್ಟೆ ಮೌಲ್ಯದಲ್ಲಿ ಹಿಂದಿಕ್ಕಿರುವ ಬೆಳ್ಳಿ ವಿಶ್ವದ 3ನೇ ಅತಿದೊಡ್ಡ ಮೌಲ್ಯಯುತ ಆಸ್ತಿಯಾಗಿ ಹೊರಹೊಮ್ಮಿದೆ ಅಂತ ಹೇಳ್ತೀವಿ. ಮೊದಲ ಸ್ಥಾನದಲ್ಲಿ ಚಿನ್ನ ಇದ್ದರೆ 2ನೇ ಸ್ಥಾನದಲ್ಲಿ ಅಮೆರಿಕ ಮೂಲದ ಮೀಡಿಯಾ ಕಂಪನಿ ಇದೆ. ಇನ್ನು ಚಿನ್ನದ ಮಾರುಕಟ್ಟೆ ಮೌಲ್ಯ 1,350 ಲಕ್ಷ ಕೋಟಿ ಆಗಿದ್ದು ವಿಡಿಯಾದ ಮಾರುಕಟ್ಟೆ ಮೌಲ್ಯ 412 ಲಕ್ಷ ಕೋಟಿ, ಬೆಳ್ಳಿ ಮಾರುಕಟ್ಟೆ ಮೌಲ್ಯ 365 ಲಕ್ಷ ಕೋಟಿ, ಆ್ಯಪಲ್ನ ಮೌಲ್ಯ 364 ಲಕ್ಷ ಕೋಟಿ ಆಗಿದೆ ಮತ್ತು ಗೂಗಲ್ನ ಮೌಲ್ಯ ಒಟ್ಟು 342 ಲಕ್ಷ ಕೋಟಿಗಳಷ್ಟು ನಷ್ಟಿದೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾಂಬೋಡಿಯಾ ವಿಷ್ಣು ವಿಗ್ರಹ ಧ್ವಂಸಕ್ಕೆ ಭಾರತ ಸರ್ಕಾರ ಅಸಮಾಧಾನ ವ್ಯಕ್ತಪಡಿಸಿದೆ ಅಂತ ಹೇಳ್ತೀವಿ. ಇನ್ನು ಕಾಂಬೋಡಿಯಾದ ಜೊತೆಗೆ ಯುದ್ಧದಲ್ಲಿ ಥೈಲ್ಯಾಂಡ್ ಸೇನೆಯು ವಿಷ್ಣುವಿನ ವಿಗ್ರಹವನ್ನು ಧ್ವಂಸಗೊಳಿಸುವುದಕ್ಕೆ ಭಾರತ ಸರ್ಕಾರ ಆಕ್ರೋಶ ವ್ಯಕ್ತಪಡಿಸಿದೆ. ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಈ ಕುರಿತು ಹೇಳಿಕೆ ಬಿಡುಗಡೆ ಮಾಡಿದ್ದು, ವಿಗ್ರಹ ಧ್ವಂಸವು ಅಗೌರವ ಸೂಚಕವಾಗಿದೆ. ಧ್ವಂಸವು ಅಸಂಖ್ಯಾತ ಭಕ್ತರ ಮನಸ್ಸಿಗೆ ಧಕ್ಕೆಯನ್ನುಂಟು ಮಾಡಿದೆ. ಸ್ಥಳವನ್ನು ಮರು ನಿರ್ಮಾಣ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಅಕ್ರಮ ನೆಲೆಯಲ್ಲಿ ನಿರ್ಮಾಣ ನೆಲಸಮಗೊಳಿಸಿದ್ದಕ್ಕೆ ಪ್ರತಿಕ್ರಿಯಿಸಿದ ಥಾಯ್ಲೆಂಡ್, ಭದ್ರತಾ ಕಾರಣದಿಂದಾಗಿ ವಿಗ್ರಹವನ್ನು ನೆಲಸಮಗೊಳಿಸಲಾಗಿದೆ. ಇದರಲ್ಲಿ ಯಾರಿಗೂ ನೋವು ಉಂಟು ಮಾಡುವ ಉದ್ದೇಶ ಇರಲಿಲ್ಲ. ನೋವಾಗಿದ್ದರೆ ಕ್ಷಮೆ ಎಂದು ಹೇಳಿದೆ ಅಂತ ಹೇಳ್ತೀವಿ. ಗೀತೆ ಧಾರ್ಮಿಕ ಗ್ರಂಥವಲ್ಲ, ನೈತಿಕ ವಿಜ್ಞಾನದ ಗ್ರಂಥ ಅಂತ ಹೇಳ್ತೀವಿ. ಹೈಕೋರ್ಟ್ ಇದು ಒಂದು ಆದೇಶವನ್ನು ನೀಡಿದೆ. ಚೆನ್ನೈ ಭಗವದ್ಗೀತೆ ಧಾರ್ಮಿಕ ಗ್ರಂಥವಲ್ಲ, ನೈತಿಕ ವಿಜ್ಞಾನದ ಗ್ರಂಥ ಎಂದು ತಿಳಿಸುವ ಮದ್ರಾಸ್ ಹೈಕೋರ್ಟ್ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆಯನ್ನು ತಿರಸ್ಕರಿಸುವ ಕೇಂದ್ರ ಸರ್ಕಾರದ ನಿರ್ಧಾರಗಳನ್ನು ರದ್ದುಗೊಳಿಸಿದೆ. ಲಾಭ ರಹಿತ ಸಂಸ್ಥೆಗಳು ವಿದೇಶ ದೇಣಿಗೆ ಪಡೆಯಲು ಕಾಯ್ದೆಯಡಿ ನೋಂದಣಿ ಕಾಯ್ದೆ ಎಂದು ಆದೇಶಿಸಿದೆ. ಹರ್ಷ ವಿದ್ಯಾ ಪರಂಪರಾ ಟ್ರಸ್ಟ್ನ ಅರ್ಜಿ ಅಂಗೀಕರಿಸಿದ ನ್ಯಾಯಮೂರ್ತಿ ಜೆ.ಆರ್. ಸ್ವಾಮಿನಾಥನ್, ಭಗವದ್ಗೀತೆಯನ್ನು ಧರ್ಮವನ್ನು ಮೀರಿ ಬೆಳೆದಿದೆ ಮತ್ತು ಭಾರತೀಯ ನಾಗರಿಕತೆಗಳ ಭಾಗ ಎಂದು ಹೇಳಿದರು. ಟ್ರಸ್ಟ್ ಧಾರ್ಮಿಕವೆಂದು ತೋರಿಸುತ್ತದೆ ಎಂಬ ಕೇಂದ್ರದ ತೀರ್ಮಾನ ಎಫ್ಸಿಆರ್ಎಫ್ ಸೆಕ್ಷನ್ 11ರ ಅನ್ವಯದಲ್ಲಿ ಅಗತ್ಯ, ಅನಿರ್ದಿಷ್ಟ, ತರ್ಕಬದ್ಧ ಮಾನದಂಡಗಳನ್ನು ಪೂರೈಸುವುದಿಲ್ಲ ಎಂದು ಅವರು ತೀರ್ಪು ನೀಡಿದ್ದಾರೆ. ಹಿಂದೂ ಪಠ್ಯ, ಯೋಗ ಮತ್ತು ಸಂಸ್ಕೃತವನ್ನು ಕಲಿಸಲು 2017ರಲ್ಲಿ ಸ್ಥಾಪಿಸಲಾದ ಟ್ರಸ್ಟ್ 2021ರಲ್ಲಿ ಎಫ್ಸಿಆರ್ಎ ನೋಂದಣಿಗೆ ಅರ್ಜಿ ಸಲ್ಲಿಸಿದಂತೆ ಹೇಳ್ತೀವಿ. ಇನ್ನು ಗೃಹ ಸಚಿವಾಲಯವು ಸುದೀರ್ಘ ವಿಳಂಬ ಮತ್ತು ಸ್ಪಷ್ಟೀಕರಣಗಳನ್ನು ಕೋರಿದ ನಂತರ ಜನವರಿಯಲ್ಲಿ ಸಲ್ಲಿಸಿದ್ದ ಹೊಸ ಅರ್ಜಿಯನ್ನು ಸೆಪ್ಟೆಂಬರ್ನಲ್ಲಿ ತಿರಸ್ಕರಿಸಿದೆ ಅಂತ ಹೇಳ್ತೀವಿ. ಇದೇ ಮೊದಲ ಬಾರಿ ಸೇನಾ ದಿನಾಚರಣೆ ಜೈಪುರ್ನಲ್ಲಿ ಅಂತ ಹೇಳ್ತೀವಿ. ಈ ಸೇನಾ ದಿನಾಚರಣೆ ಏನಿದೆ ಇದು ಜನವರಿ 15ರಂದು ಸೇನಾ ದಿನಾಚರಣೆ ಎಂದಿನಂತೆ ಸಾಂಪ್ರದಾಯಿಕವಾಗಿ ಕಂಟೋನ್ಮೆಂಟ್ ಅಥವಾ ಪರೇಡ್ ಗ್ರೌಂಡ್ನಲ್ಲ, ಬದಲಾಗಿ ಗಣರಾಜ್ಯ ದಿನಾಚರಣೆ ಪಥ ಸಂಚಲನ ಮಾದರಿಯಲ್ಲಿ ಪ್ರಪ್ರಥಮವಾಗಿ ಜೈಪುರದ ಸೀತಾಪುರ ರಸ್ತೆಯಲ್ಲಿ ಸೇನಾ ಮುಖ್ಯ ಕಾರ್ಯಾಚರಣೆಯ ಪರೇಡ್ ನಡೆಯುತ್ತದೆ ಅಂತ ಹೇಳ್ತೀವಿ. M777 ಗನ್ ಪ್ರಚಂಡ ಅಪಾಚೆ ಹೆಲಿಕಾಪ್ಟರ್ ಪ್ರಪ್ರಥಮವಾಗಿ ರಾಜಸ್ಥಾನದ ರಾಜಧಾನಿ ಜೈಪುರದಲ್ಲಿ 78ನೇ ಸೇನಾ ದಿನಾಚರಣೆ ವಿದ್ಯುಕ್ತವಾಗಿ ಸಂಪನ್ನಗೊಳಿಸಲಾಗಿದೆ. M777 ಗನ್ಗಳಿಂದ ಪ್ರಚಂಡ ಮತ್ತು ಅಪಾಚೆ ಹೆಲಿಕಾಪ್ಟರ್ಗಳವರೆಗೆ
ಆಪರೇಷನ್ ಸಿಂಧೂರ್ ಯಶಸ್ಸಿಗೆ ಬಳಕೆಯಾದ ಎಲ್ಲ ಶಸ್ತ್ರಾಸ್ತ್ರಗಳು ಪರೇಡ್ನಲ್ಲಿ ಪ್ರದರ್ಶಿತಗೊಳ್ಳುತ್ತವೆ ಅಂತ ಹೇಳ್ತೀವಿ. 1.5 ಲಕ್ಷ ಜನರು ಸಾಕ್ಷಿ. ಸೀತಾಪುರ ರಸ್ತೆಯಲ್ಲಿ ಸುಮಾರು 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪರೇಡ್ ನಡೆಯಲಿದೆ. ಸುಮಾರು 25,000 ಜನ ಕೂರಲು ಪೂರಕವಾಗಿ ವಿಶೇಷವಾದ ತ್ರಿಸ್ತರಗಳ ಆಸನ ವ್ಯವಸ್ಥೆ ಮಾಡಲಾಗಿದೆ. ಅಂದಾಜು 1.5 ಲಕ್ಷ ಜನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುವ ನಿರೀಕ್ಷೆ ಇದೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಬರ್ತಕ್ಕಂಥದ್ದು, ಯೋಧರಿಗೆ ಇನ್ಸ್ಟಾ ರೀಲ್ಸ್ ನೋಡಲು ಅನುಮತಿ, ಲೈಕ್ ಪೋಸ್ಟ್ ಹಾಕಲು ಇಲ್ಲ ಚಾನ್ಸ್. ಭದ್ರತಾ ಕಾರಣದಿಂದ ಭಾರತೀಯ ಸೈನಿಕರ ಇನ್ಸ್ಟಾಗ್ರಾಮ್ ಬಳಕೆ ಮೇಲೆ ಹೇರಲಾಗಿದ್ದ ನಿರ್ಬಂಧವನ್ನು ಭಾಗಶಃ ಸಡಿಲಿಸಲಾಗಿದೆ. ಸೇನಾ ನಿಯಮದಲ್ಲಿ ಮಾಡಲಾದ ಮಾರ್ಪಾಡುಗಳ ಪ್ರಕಾರ ಯೋಧರು ಮಾಹಿತಿ ಪಡೆಯಲು ಮತ್ತು ರೀಲ್ಸ್ ನೋಡಲು ಇನ್ಸ್ಟಾಗ್ರಾಮನ್ನು ಬಳಸಬಹುದು. ಆದರೆ ಯಾವುದೇ ಫೋಟೋ ಅಥವಾ ವಿಡಿಯೋಗಳಿಗೆ ಲೈಕ್, ಕಮೆಂಟ್ ಮಾಡುವ ಅವಕಾಶ ಅವರಿಗಿರುವುದಿಲ್ಲ. ಅಂತೆಯೇ ಹೊಸ ಪೋಸ್ಟ್ ಕೂಡ ಮಾಡಲಾಗದು. ಈ ಬದಲಾವಣೆ ಮಾಡುವುದರಿಂದ ಮನರಂಜನೆಗಾಗಿ ಮಾತ್ರವಲ್ಲ, ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಡಲಾಗುತ್ತಿರುವ ಸುಳ್ಳು ಸುದ್ದಿಗಳನ್ನು ಪತ್ತೆ ಮಾಡಲು ಇದು ಅವಕಾಶ ಮಾಡಿಕೊಡುತ್ತದೆ. ಈ ಕ್ರಮ ಸೇನೆ ಸೇರುತ್ತಿರುವ ಯುವಕರಿಗಾಗಿ ಎಂದು ಭಾರತೀಯ ಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ಹೇಳಿದ್ದಾರೆ ಅಂತ ಹೇಳ್ತೀವಿ. ಇನ್ನು 3,500 ಕಿಲೋಮೀಟರ್ ಸಾಗಬಲ್ಲ K4 ಖಂಡಾಂತರ ಕ್ಷಿಪಣಿ ಯಶಸ್ವಿ. ಸಬ್ಮರೀನ್ನಿಂದ ಲಾಂಚ್. 3,500 ಕಿಲೋಮೀಟರ್ ದೂರದವರೆಗೆ ತಲುಪಬಲ್ಲ ಸಾಮರ್ಥ್ಯದ K4 ಬ್ಯಾಲಿಸ್ಟಿಕ್ ಕ್ಷಿಪಣಿಯನ್ನು ಭಾರತ ಗುರುವಾರ ಯಶಸ್ವಿಯಾಗಿ ಪ್ರಯೋಗಿಸಿದೆ. ಬಂಗಾಳ ಕೊಲ್ಲಿಯಲ್ಲಿ ಬಿಡುಬಿಟ್ಟಿರುವ 600 ಟನ್ ತೂಕದ 6,000 ಟನ್ ತೂಕದ INS ಅರಿಹಾಂತ್ ಸಬ್ಮರೀನ್ ನಿಂದ ಇದು ಕ್ಷಿಪಣಿಯ ಎರಡನೇ ಪರೀಕ್ಷೆಯಾಗಿದೆ ಅಂತ ಹೇಳ್ತೀವಿ. ಇದನ್ನು ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದೆ. ಇದನ್ನು ಇನ್ನಷ್ಟು ಪರೀಕ್ಷೆಗೆ ಒಳಪಡಿಸಿದ ಬಳಿಕ ಸೇನೆಗೆ ಹಸ್ತಾಂತರಿಸಲಾಗುವುದು. ಅಮೆರಿಕ, ರಷ್ಯಾ ಮತ್ತು ಚೈನಾ ಸೇರಿದಂತೆ ಕೆಲ ದೇಶಗಳು ಈಗಾಗಲೇ 5,000 ಕಿಲೋಮೀಟರ್ಗಿಂತ SLBಗಳನ್ನು ಹೊಂದಿವೆ. ಇದೀಗ ಭಾರತ ಪರೀಕ್ಷಿಸುತ್ತಿರುವುದು K4 ಜಾಗತಿಕ ಸಾಮರ್ಥ್ಯ ಪಡಿಸುವಲ್ಲಿ ನಿರ್ಣಾಯಕ ಎಂದೇ ವಿಶ್ಲೇಷಿಸಲಾಗುತ್ತಿದೆ. ಗಡಿತಂಟಿಗೆ ಹೊಸ ರೂಪ. ಬೆಳಗಾವಿ ಗಡಿ ವಿವಾದವನ್ನು ಜೀವಂತವಾಗಿಸಲು ದಶಕಗಳಿಂದಲೂ ಪ್ರಯತ್ನಿಸುತ್ತಿರುವ ಮಹಾರಾಷ್ಟ್ರದ ಚಾಳಿ ಈಗ ಮತ್ತೊಂದು ಮಗ್ಗುಲಿಗೆ ಹೊರಳಿದೆ ಅಂತ ಹೇಳ್ತೀವಿ. ಇದೀಗ ಬೆಳಗಾವಿಯಲ್ಲಿ ಮಹಾರಾಷ್ಟ್ರ ಗಡಿ ಭವನ ನಿರ್ಮಿಸಲು ಮಹಾರಾಷ್ಟ್ರ ಸರ್ಕಾರ ಮುಂದಾಗಿದೆ. ಇದು ಕೇವಲ ಒಂದು ಕಟ್ಟಡ ನಿರ್ಮಾಣ ಎಂದು ನಿರ್ಲಕ್ಷಿಸುವ ಪ್ರಶ್ನೆಯಿಲ್ಲ. ಇದು ಕರ್ನಾಟಕದ ಸಾರ್ವಭೌಮತ್ವಕ್ಕೆ ಒಡ್ಡುತ್ತಿರುವ ಒಂದು ಬಹಿರಂಗ ಸವಾಲಾಗಿ ಇದೆ ಎಂದು ಕನ್ನಡಿಗರು ಪರಿಗಣಿಸಬೇಕಾಗಿದೆ ಅಂತ ಹೇಳ್ತೀವಿ. ಆ್ಯಪ್ನಲ್ಲಿ ಕಾರು, ಬೈಕ್ ಬುಕ್ ವೇಳೆ ಟಿಪ್ಸ್ ಬೇಡಿಕೆಗೆ ನಿಷೇಧ. ಓಲಾ, ಊಬರ್ ಸೇರಿ ಕ್ಯಾಬ್, ಆಟೋ ಬುಕಿಂಗ್ ಆ್ಯಪ್ಗಳಲ್ಲಿ ಪ್ರಯಾಣ ಶುರುವಾಗುವ ಮುನ್ನವೇ ಟಿಪ್ಸ್ ಕೇಳುವ ಪ್ರಕ್ರಿಯೆಗೆ ಕೇಂದ್ರ ಸರ್ಕಾರ ತಡೆ ನೀಡಿದೆ. ಆ್ಯಪ್ಗಳಲ್ಲಿ ಟಿಪ್ಸ್ ಕೇಳುವ ಪದ್ಧತಿಗೆ ಬಗ್ಗೆ ತಿಂಗಳ ಹಿಂದೆ ಬಳಕೆದಾರರು ಕೇಂದ್ರ ಗ್ರಾಹಕ ವ್ಯವಹಾರ ಸಚಿವ ಪ್ರಹ್ಲಾದ್ ಜೋಶಿ ಅವರಿಗೆ ದೂರುತ್ತಿದ್ದರು. ಅದರ ಬೆನ್ನಲ್ಲೇ ಈಗ ಕೇಂದ್ರ ಗ್ರಾಹಕ ರಕ್ಷಣಾ ಪ್ರಾಧಿಕಾರ ಶಿಫಾರಸಿನ ಮೇಲೆ ಕೇಂದ್ರ ರಸ್ತೆ ಸಾರಿಗೆ ಸಚಿವಾಲಯವು ಆ್ಯಪ್ಗಳ ಕಾನೂನಿಗೆ ತಿದ್ದುಪಡಿ ತಂದಿದೆ. ಈ ಆದೇಶದ ಅನ್ವಯ ಗ್ರಾಹಕರು ಆಟೋ, ಕ್ಯಾಬ್, ಬೈಕ್ ಬುಕ್ ಮಾಡುವ ಮುನ್ನ ಟಿಪ್ಸ್ ಕೇಳುವಂತಿಲ್ಲ. ಪ್ರಯಾಣ ಮುಗಿದ ಬಳಿಕವಷ್ಟೇ ಟಿಪ್ಸ್ ಆಯ್ಕೆ ಇಡಬಹುದು. ಈ ಮೊತ್ತಕ್ಕೆ ಆ್ಯಪ್ಗಳು ಕತ್ತರಿ ಹಾಕದೆ ಚಾಲಕರಿಗೆ ಸಂಪೂರ್ಣ ಹಣ ಕೊಡಬೇಕೆಂದು ತಿಳಿಸಿದೆ ಅಂತ ಹೇಳಿದೆ. ಅದೇ ರೀತಿ ಚೀನಾದಲ್ಲಿ ಒಂದು ಮಗು ನೀತಿ ರೂಪಿಸಿದ್ದ ಫೆಜೂನ್ ನಿಧನರಾಗಿದ್ದಾರೆ ಅಂತ ಹೇಳ್ತೀವಿ. ಬೀಜಿಂಗ್ 5 ದಶಕಗಳ ಹಿಂದೆ ಚೀನಾದಲ್ಲಿ ಮಿತಿ ಮೀರಿ ವೃದ್ಧಿಸಿದ ಜನಸಂಖ್ಯೆಗೆ ಕಡಿವಾಣ ಹಾಕಲು ಒಂದು ಮಗು ನೀತಿ ರೂಪಿಸಿದ್ದ ಅಧಿಕಾರಿ ಫೆಂಗ್ ಯುವಾನ್ ಇವರು 95 ವರ್ಷ ನಿಧನರಾಗಿದ್ದಾರೆ. ಇವರ ಅಗಲಿಕೆಗೆ ಚೀನಾ ಸರ್ಕಾರವು ಸಂತಾಪ ವ್ಯಕ್ತಪಡಿಸಿದೆ. ಆದರೆ ಜನರಿಂದ ಮಾತ್ರ ವ್ಯತಿರಿಕ್ತ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. 1970 ರಿಂದ 80ರ ವೇಳೆಗೆ ಚೀನಿ ಮಹಿಳೆಯರ ಫಲವತ್ತತೆಯ ದರ ಸುಮಾರು 4 ರಿಂದ 5. ಒಬ್ಬ ಮಹಿಳೆಗೆ 4 ರಿಂದ 5 ಮಕ್ಕಳು ಇತ್ತು. ಇದರಿಂದಾಗಿ ಜನಸಂಖ್ಯೆ ಸ್ಫೋಟವಾಗಿ ಆರ್ಥಿಕ ಬೆಳವಣಿಗೆಗೆ ಕುಂಠಿತವಾಗಲು ಕಾರಣವಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಫೆಂಗ್ 1791ರಲ್ಲಿ ಒಂದು ಮಗು ನೀತಿ ಪರಿಚಯಿಸಿದರು. ಇದರನ್ವಯ ಪ್ರತಿ ದಂಪತಿ ಕೇವಲ ಒಂದು ಮಗುವನ್ನು ಹೊಂದಿರಬಹುದಾಗಿತ್ತು. ಈ ನಿಯಮ 1980ರಲ್ಲಿ ಜಾರಿಗೆ ಬಂತು.
ಇದರೊಂದಿಗೆ ಚೀನಾ ಜನಸಂಖ್ಯೆ ನಿಯಂತ್ರಣಕ್ಕೆ ಇಂತಹ ಕ್ರಮ ಕೈಗೊಂಡ ವಿಶ್ವದ ಮೊದಲನೇ ರಾಷ್ಟ್ರ ಎನಿಸಿಕೊಂಡಿತು. ಮತ್ತೊಂದೆಡೆ ಫೆಂಗ್ ನಿಧನ ಬಳಿಕವೂ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಫೆಂಗ್ನಿಂದ ನಮ್ಮ ಪೋಷಕರು ಕಷ್ಟ ಅನುಭವಿಸಿದ್ದರು ಎಂದು ಕಿಡಿಕಾರಿದ್ದಾರೆ ಅಂತ ಹೇಳ್ತೀವಿ. ಅಮೆರಿಕ ಮುಂದೆ ಭಾರತದ ಕಠಿಣ ಚೌಕಾಸಿ ಸುಂಕವನ್ನು ಶೇಕಡ 50ರಿಂದ ಶೇಕಡ 15ಕ್ಕೆ ಇಳಿಸಲು ಪ್ರಸ್ತಾಪವನ್ನು ಸಲ್ಲಿಸಲಾಗಿದೆ ಅಂತ ಹೇಳ್ತೀವಿ. ರಷ್ಯಾದಿಂದ ಕಚ್ಚಾ ತೈಲ ಖರೀದಿಸುವ ಕಾರಣಕ್ಕೆ ವಿಧಿಸಿರುವ ಶೇಕಡ 25ರಷ್ಟು ದಂಡ ಸುಂಕವನ್ನು ರದ್ದುಗೊಳಿಸಬೇಕು. ಉಳಿದ ಶೇಕಡ 25ರಷ್ಟು ಸುಂಕವನ್ನು ಶೇಕಡ 15ಕ್ಕೆ ಇಳಿಸಬೇಕು ಎಂದು ಭಾರತ ಅಮೆರಿಕದ ಮುಂದೆ ಹೊಸ ಪ್ರಸ್ತಾವನೆಯನ್ನು ಮಂಡಿಸಿದೆ ಅಂತ ಹೇಳ್ತೀವಿ. ನೂತನ ವರ್ಷದಲ್ಲಿ ಮಾತುಕತೆ ಫಲಪ್ರದವಾಗಲಿದ್ದು ಅಂತಿಮ ನಿರ್ಣಯ ಹೊರಬೀಳಲಿದೆ ಎಂದು ವಾಣಿಜ್ಯ ಕಾರ್ಯದರ್ಶಿ ರಾಜೇಶ್ ಅಗರ್ವಾಲ್ ಹೇಳಿದ್ದಾರೆ. ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದದ ಮಾತುಕತೆಗಳು ಶೀಘ್ರದಲ್ಲೇ ಒಮ್ಮತಕ್ಕೆ ಇರಬಹುದು ಎಂದಿದ್ದಾರೆ. ಈ ವಾರದ ಭಾರತ ಮತ್ತು ಅಮೆರಿಕದ ವ್ಯಾಪಾರ ತಂಡಗಳು ದಿಲ್ಲಿಯಲ್ಲಿ ಸಭೆ ಸೇರಿ ಮಾತುಕತೆ ನಡೆಸಿದವು ಅಂತ ಹೇಳ್ತೀವಿ. ಒಟ್ಟು ಶೇಕಡ 50ರಷ್ಟು ಸುಂಕವನ್ನು ಭಾರತ ಮೇಲೆ ವಿಧಿಸಲಾಗಿದೆ. ಇದರಲ್ಲಿ ಶೇಕಡ 25ರಷ್ಟು ಪ್ರತಿಸುಂಕ ಎಂದು ವರ್ಗೀಕರಿಸಲಾಗಿದೆ ಅಂತ ಹೇಳ್ತೀವಿ. ಉಳಿದ ಶೇಕಡ 25ರಷ್ಟು ಸುಂಕವನ್ನು ರಷ್ಯಾದಿಂದ ತೈಲ ಖರೀದಿಸುತ್ತಿರುವುದಕ್ಕೆ ವಿಧಿಸಲಾಗಿದೆ ಅಂತ ಹೇಳ್ತೀವಿ. ಇಂದಿರಾ ಕ್ಯಾಂಟೀನ್ನಂತೆ ದೆಹಲಿಯಲ್ಲಿ 100 ಅಟಲ್ ಕ್ಯಾಂಟೀನ್ ಆರಂಭ ಅಂತ ಹೇಳ್ತೀವಿ. ಈ ಕರ್ನಾಟಕದಲ್ಲಿರುವ ಇಂದಿರಾ ಕ್ಯಾಂಟೀನ್ ಮಾದರಿಯಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ಗುರುವಾರದಿಂದ ಅಟಲ್ ಕ್ಯಾಂಟೀನ್ ಆರಂಭವಾಗಿದ್ದು, ನಗರಾದ್ಯಂತ 100 ಸ್ಥಳಗಳಲ್ಲಿ ಕೇವಲ ₹5ಗಳಿಗೆ ಪೌಷ್ಟಿಕ ಊಟವನ್ನು ಒದಗಿಸುವ ಅಟಲ್ ಕ್ಯಾಂಟೀನ್ಗಳನ್ನು ದಿಲ್ಲಿ ಸರ್ಕಾರ ಪ್ರಾರಂಭಿಸಿದೆ ಅಂತ ಹೇಳ್ತೀವಿ. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿರವರ 101ನೇ ಜನ್ಮ ದಿನಾಚರಣೆ ಸ್ಮರಣಾರ್ಥ ದಿಲ್ಲಿ ಮುಖ್ಯಮಂತ್ರಿ ರೇಖಾ ಗುಪ್ತಾರವರು ಬಡವರು, ಕಾರ್ಮಿಕರು ಮತ್ತು ಕಡಿಮೆ ಆದಾಯದ ಕುಟುಂಬಗಳಿಗೆ ಗುಣಮಟ್ಟದ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಅಟಲ್ ಕ್ಯಾಂಟೀನ್ಗಳನ್ನು ಪ್ರಾರಂಭಿಸಿದ್ದಾರೆ ಅಂತ ಹೇಳ್ತೀವಿ. ದೆಹಲಿಯಾದ್ಯಂತ ಸದ್ಯಕ್ಕೆ 45 ಅಟಲ್ ಕ್ಯಾಂಟೀನ್ಗಳು ಮೊದಲ ಹಂತದಲ್ಲಿ ಕಾರ್ಯನಿರ್ವಹಿಸಲಿದೆ. ಇನ್ನು ಉಳಿದ 55 ಕ್ಯಾಂಟೀನ್ಗಳು ಮುಂದಿನ ದಿನಗಳಲ್ಲಿ ಉದ್ಘಾಟನೆಗೊಳ್ಳಲಿವೆ ಅಂತ ಹೇಳ್ತೀವಿ. ಈ ಕ್ಯಾಂಟೀನ್ಗಳಲ್ಲಿ ದಿನಕ್ಕೆ 2 ಬಾರಿ ಊಟ ನೀಡಲಾಗುವುದು. ಬೆಳಗ್ಗೆ 11ರಿಂದ ಸಂಜೆ 4ರ ತನಕ ಮತ್ತು ಸಂಜೆ 6:30ರಿಂದ 9:30ರ ನಡುವೆ ಪ್ರತಿ ಕ್ಯಾಂಟೀನಲ್ಲಿ 500 ಜನರಿಗೆ ಊಟ ಇರುತ್ತದೆ. ಇದರಲ್ಲಿ ದಾಲ್, ಅನ್ನ, ಚಪಾತಿ, ತರಕಾರಿ, ಪಲ್ಯ, ಉಪ್ಪಿನಕಾಯಿ ಇರುತ್ತೆ ಅಂತ ಹೇಳ್ತೀವಿ. ಇದು ಕೇವಲ ₹5 ದರವನ್ನು ನಿಗದಿಪಡಿಸಲಾಗಿದೆ. ಊಟ ವಿತರಣೆಗಾಗಿ ಡಿಜಿಟಲ್ ಟೋಕನ್ ವ್ಯವಸ್ಥೆಯು ಸಹ ಪರಿಚಯಿಸಲಾಗಿದೆ. ಆಂಧ್ರದಲ್ಲಿ ಇನ್ನು ಆಯುರ್ವೇದ ವೈದ್ಯರು ಆಪರೇಷನ್ ಮಾಡ್ತಾರೆ. 58 ಬಗೆಯ ಸರ್ಜರಿಗೆ ರಾಜ್ಯ ಸರ್ಕಾರದಿಂದ ಅನುಮತಿ. ಅಮರಾವತಿಯಲ್ಲಿ ಸ್ನಾತಕೋತ್ತರ ಪದವಿ ಪೂರೈಸಿ ತರಬೇತಿ ಪಡೆದ ಆಯುರ್ವೇದ ವೈದ್ಯರು ಇನ್ನು ಮುಂದೆ ಆಯ್ದ ಶಸ್ತ್ರಚಿಕಿತ್ಸೆಗಳನ್ನು ಮಾಡಲು ಆಂಧ್ರ ಪ್ರದೇಶ ಸರ್ಕಾರ ಅನುಮತಿಯನ್ನು ನೀಡಿದೆ. 2020ರ ಭಾರತೀಯ ವೈದ್ಯಕೀಯ ಕೇಂದ್ರ ಮಂಡಳಿ ಮತ್ತು ಭಾರತೀಯ ವೈದ್ಯಕೀಯ ವ್ಯವಸ್ಥೆಗಳ ರಾಷ್ಟ್ರೀಯ ಆಯೋಗದ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಆಯುರ್ವೇದದ ವೈದ್ಯರು ಆಯ್ದ ಶಸ್ತ್ರಚಿಕಿತ್ಸೆಗಳನ್ನು ನಡೆಸಲು ಆರೋಗ್ಯ ಸಚಿವ ಸತ್ಯಕುಮಾರ್ ಯಾದವ್ಗೆ ಒಪ್ಪಿಗೆ ನೀಡಿದ್ದಾರೆ. ಆಧುನಿಕ ವೈದ್ಯಕೀಯ ಪದ್ಧತಿಯೊಂದಿಗೆ ಪ್ರಾಚೀನ ಭಾರತೀಯ ವೈದ್ಯಕೀಯ ಪದ್ಧತಿಯನ್ನು ಸಂಯೋಜಿಸುವುದಕ್ಕಾಗಿ ಈ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಆದರೆ ವೈದ್ಯಕೀಯ ಸಂಘಟನೆಗಳ ವಿರೋಧ ಅಂತ ಹೇಳ್ತೀವಿ. ಆಂಧ್ರ ಪ್ರದೇಶ ಸರ್ಕಾರದ ಈ ನಿರ್ಧಾರವನ್ನು ಭಾರತೀಯ ವೈದ್ಯಕೀಯ ಸಂಘ IMA ವಿರೋಧಿಸಿದ್ದು ಖಂಡನೆಯ ಹೇಳಿಕೆಯನ್ನು ನೀಡಿದೆ. ಸರ್ಕಾರ ಅನುಮತಿ ನೀಡಿರುವುದು 2 ಪದ್ಧತಿಯ ಮಿಶ್ರಣವಾಗಿದ್ದು ಇದೊಂದು ವಿಕೋಪತಿ ಆಗಿದೆ ಎಂದು ವ್ಯಂಗ್ಯವಾಡಿದ್ದಾರೆ. ಆಂಧ್ರದಲ್ಲಿ ಇನ್ನು ಆಯುರ್ವೇದ ಆಪರೇಷನ್ ವೈದ್ಯರೇ ಮಾಡ್ತಾರೆ. ಅದೇ ಮೊದಲ ಪುಟದಲ್ಲಿ ಏನು ನೋಡಿದ್ದೀವಲ್ಲ ಆ ರೀತಿ ಇಲ್ಲಿ ಅದೇ ಹೇಳಿಕೆ ಇದೆ ಅಂತ ಹೇಳ್ತಾ ನೆಕ್ಸ್ಟ್ ಬರ್ತಕ್ಕಂಥದ್ದು UPಯಲ್ಲಿ ರಾಷ್ಟ್ರೀಯ ಪ್ರೇರಣಾ ಸ್ಥಳ ಉದ್ಘಾಟನೆ ಅಂತ ಹೇಳ್ತೀವಿ. ವಾಜಪೇಯಿ, ಮುಖರ್ಜಿ, ಉಪಾಧ್ಯಾಯ ಸ್ಮಾರಕಗಳಿಗೆ ಅನಾವರಣ ಅಂತ ಹೇಳ್ತೀವಿ. ಸ್ಥಳದ ವಿಶೇಷತೆ 65 ಎಕರೆ ಬೃಹತ್ ವಿಸ್ತೀರ್ಣ, 98,000 ಚದರ ಅಡಿ ಕಮಲಾಕೃತಿಯ ಉದ್ಯಾನವನ, ಇನ್ನು 65 ಅಡಿ 3 ಕಂಚಿನ ಪ್ರತಿಮೆಗಳ ಸ್ಥಾಪನೆ, 42 ಟನ್ ತಲಾ ಒಂದು ಪ್ರತಿಮೆಯ ತೂಕವಾಗಿರುತ್ತದೆ, 230 ಕೋಟಿ ರು ವೆಚ್ಚದಲ್ಲಿ ಉದ್ಯಾನವನ ನಿರ್ಮಾಣ, 13 ದೊಡ್ಡ ಪಾರ್ಕಿಂಗ್ ಜಾಗಗಳಿಗೆ ಸ್ಮಾರಕದಲ್ಲಿವೆ ಅಂತ ಹೇಳ್ತಾ ಲಕ್ನೋದಲ್ಲಿ ರಾಷ್ಟ್ರೀಯ ಪ್ರೇರಣಾ ಸ್ಥಳವನ್ನು ಪ್ರಧಾನಿ ನರೇಂದ್ರ ಮೋದಿ ಗುರುವಾರ ಉದ್ಘಾಟಿಸಿದರು. ಮಾಜಿ ಪ್ರಧಾನಿ ವಾಜಪೇಯಿ, ಜನಸಂಘದ ಸ್ಥಾಪಕ ಶ್ಯಾಮ್ ಪ್ರಸಾದ್ ಮುಖರ್ಜಿ ಮತ್ತು ದೀನ್ ದಯಾಳ್ ಉಪಾಧ್ಯಾಯರವರ ಪ್ರತಿಮೆಗಳನ್ನು ಅನಾವರಣ ಮಾಡಲಾಯಿತು. ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಮತ್ತಿತರರು ಉಪಸ್ಥಿತರಿದ್ದರು ಅಂತ ಹೇಳ್ತೀವಿ.
ಈ ಲೇಡಿ ಬಾಂಗ್ಲಾದಲ್ಲಿ ಮತ್ತೆ ಭಾರತ ಮಾಡಿದ ಉಪಕಾರಗಳನ್ನೆಲ್ಲ ಮರೆತ ಬಾಂಗ್ಲಾದ ಜಂಜಿ ಅಂತ ಹೇಳ್ತೀವಿ. ಇದು ಏನಿದೆಪ್ಪ ಅಂತಂದರೆ ಇದು ಬಾಂಗ್ಲಾದಕ್ಕೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ನ್ಯೂಸನ್ನು, ಅಂದರೆ ಒಂದು ದೊಡ್ಡ ಕರೆಂಟ್ ಅಫೇರ್ಸನ್ನು ನಾವು ನೆಕ್ಸ್ಟ್ ತರಗತಿಯಲ್ಲಿ ಮಾಡ್ತಾ ಬರೋಣ. ಯಾಕಪ್ಪ ಅಂತಂದರೆ ಇದು ಇನ್ನೂ ದೊಡ್ಡ ಕರೆಂಟ್ ಅಫೇರ್ಸ್ ಆಗಿದೆ. ಸೊ ಆದ ಕಾರಣ ಇದ್ರ ಬಗ್ಗೆ ಈಗ ಹೇಳ್ಕೊತ ಕೂತ್ರೆ ಟೈಮ್ ಸಾಲಂಗಿಲ್ಲ. ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಂಗ್ಲಾದ ಬಗ್ಗೆ ಚರ್ಚೆನ ಮಾಡ್ತಾ ಬರೋಣ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಂತ ಇಲ್ಲಿದೆ ನೋಡಿ, ಇದೆ 1 ಲಕ್ಷ ಗಡಿ ದಾಟಿದ ಪೆಟ್ರೋಲ್ ಪಂಪ್ ಅಂತ ಹೇಳಿದೀವಲ್ಲ. ಫಸ್ಟ್ ಬರ್ತಕ್ಕಂಥದ್ದು ಅಮೆರಿಕ, ನಂತರ ಚೀನಾ, ಥರ್ಡ್ ಒನ್ ಭಾರತ ಅಂತ ಹೇಳ್ತೀವಿ. ಪ್ರಸ್ತುತ 1.26 ಲಕ್ಷ ಬಂಕ್ಗಳಿವೆ ಅಂತ ಹೇಳ್ತೀವಿ. ಇಲ್ಲಿದೆ ನೋಡಿ ಇಂಪಾರ್ಟೆಂಟ್. ಕಡಲಾಲ ಅರಿಹಂತ್ K4 ಅಣ್ವಸ್ತ್ರ ಹಂಟ್. ಗಾತ್ರ ಮತ್ತು ತೂಕ ಕ್ಷಿಪಣಿಯ ಉದ್ದ 12 ಮೀಟರ್ ಅಂದರೆ 39 ಅಡಿಯಾಗಿದೆ ಅಂತ ಹೇಳ್ತೀವಿ. ಕ್ಷಿಪಣಿ ಅಗಲ 1.3 ಮೀಟರ್. ಉಡಾವಣೆಯ ತೂಕ ಅಂದಾಜು 17 ಟನ್. INS ಅರಿಹಂತ್ ಪರಮಾಣು ಜಲಾಂತರ್ಗಾಮಿಗಳಲ್ಲಿ ಬಳಸಲು ಈ ಗಾತ್ರ ಹಾಗೂ ತೂಕದ ಲೆಕ್ಕಾಚಾರದೊಂದಿಗೆ K4 ವಿನ್ಯಾಸ ಮಾಡಲಾಗಿದೆ ಅಂತ ಹೇಳ್ತೀವಿ. ಬಂಗಾಳ ಕೊಲ್ಲಿಯಲ್ಲಿ INS ಅರಿಹಂತ್ ಪರಮಾಣು ಜಲಾಂತರ್ಗಾಮಿ ನೌಕೆಯಿಂದ ಪರಿಣಾಮಕಾರಿ ದಾಳಿ ತಡೆಗಟ್ಟಬಲ್ಲ K4 ಖಂಡಾಂತರ ಕ್ಷಿಪಣಿಯನ್ನು ಭಾರತ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ ಅಂತ ಹೇಳ್ತೀವಿ. ಇದು ಪರಮಾಣು ದಾಳಿ ತಡೆಗಟ್ಟುವ ರಕ್ಷಣಾ ವ್ಯವಸ್ಥೆಯಲ್ಲಿ ಭಾರತದ ಪ್ರಮುಖ ಮೈಲಿಗಲ್ಲು ಸಾಧಿಸಿದೆ ಅಂತ ಹೇಳ್ತಾ ಬರ್ತೀವಿ. ಮತ್ತು ಈ ಸಂವಿಧಾನ ಬದಲಾವಣೆ ಬಗ್ಗೆ ನೋಡ್ತಾ ಬರೋದಾದರೆ ಈ ಸಂವಿಧಾನ ಬದಲಾವಣೆ ಅಸಾಧ್ಯ ಅಂತ ಹೇಳ್ತೀವಿ. ಬಲ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಸಂರಚನೆ ಮತ್ತು ಸ್ಥಾಪನೆಯ ನಮ್ಮ ಉತ್ಕೃಷ್ಟ ಸಂವಿಧಾನದ ಜೀವಾಳ. ಸಾರ್ವತ್ರಿಕ ಚುನಾವಣೆಗಳ ನಂತರ ದೇಶದಲ್ಲಿ ಆಡಳಿತ ಚುಕ್ಕಾಣಿ ಹಿಡಿಯುವ ಪಕ್ಷ ಸಂಸತ್ನಲ್ಲಿ 2/3ಕ್ಕಿಂತ ಅಧಿಕ ಬಹುಮತ ಹೊಂದಿದ್ದರೂ ಸಂವಿಧಾನ ಮೂಲ ಅಂಶಗಳು ಬದಲಿಸಲು ಅಸಾಧ್ಯ. ಸಂವಿಧಾನದ ಮೂಲ ಆಶಯಗಳನ್ನು ಬದಲಾವಣೆ ಮಾಡುವುದು ಅಧಿಕಾರ ದೇಶವನ್ನು ಆಳುವ ಯಾವುದೇ ಪಕ್ಷದ ಸರ್ಕಾರಕ್ಕೂ ಇಲ್ಲ. ಇದೇ ಸಂವಿಧಾನದ ಮೂಲ ತತ್ವ ಸ್ವರೂಪ ಅಂತ ಹೇಳ್ತೀವಿ. ನೆರೆ ರಾಷ್ಟ್ರ ಪಾಕಿಸ್ತಾನದ ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಒಮ್ಮೆ ಅವಲೋಕಿಸಿದಾಗ ಭಾರತ ಸಂವಿಧಾನದ ಮೂಲ ತತ್ವಗಳನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದು. ಪಾಕಿಸ್ತಾನದಲ್ಲಿಯೂ ಸಂಸದೀಯ ವ್ಯವಸ್ಥೆ ಮತ್ತು ದ್ವಿಸದನ ಶಾಸಕಾಂಗ ವ್ಯವಸ್ಥೆ ಇದ್ದರೂ ಅಲ್ಲಿನ ಸೇನಾಧಿಕಾರಿಗಳಾಗಿದ್ದ ಅಯೂಬ್ ಖಾನ್, ಅಹ್ಮದ್ ಖಾನ್, ಜಿಯಾ ಉದ್ ಹಲಕ್ ಪರ್ವರ್ ಮುಂತಾದವರು ಚುನಾಯಿತ ಪ್ರಜಾಪ್ರಭುತ್ವ ಸರ್ಕಾರವನ್ನು ಕಿತ್ತೆಸೆದು ದೇಶದ ಆಡಳಿತ ನಡೆಸುತ್ತಿದ್ದಾರೆ. ಸೇನಾ ಹಸ್ತಕ್ಷೇಪದಂತೆಯೇ ಒಂದೇ ಒಂದು ಉದಾಹರಣೆ ಭಾರತದಲ್ಲಿ ಕಾಣಲು ಸಾಧ್ಯವಿಲ್ಲ. ನಮ್ಮ ಸಂವಿಧಾನದ ರೀತಿ ಅದು ಎಂದಿಗೂ ಅಸಾಧ್ಯ. 1950ನೇ ಜನವರಿ 26ರಂದು ಸಂವಿಧಾನ ಜಾರಿಗೆ ಬಂದ ನಂತರ 1975-77ರಲ್ಲಿ ತುರ್ತು ಪರಿಸ್ಥಿತಿ ಹೊರತುಪಡಿಸಿ ಇಲ್ಲಿಯವರೆಗೂ ಜನರಿಂದ ಆಯ್ಕೆಯಾದ ಸರ್ಕಾರಗಳೇ ಆಡಳಿತ ನಡೆಸಿವೆ. ಲೋಕಸಭೆ ಒಂದು ಸಾರ್ವತ್ರಿಕ ಚುನಾವಣೆ ನಡೆದ ನಂತರ ಬಹುಮತ ಪಡೆದ ಅಥವಾ ಪಕ್ಷಗಳ ಒಕ್ಕೂಟಗಳಿಗೆ ಸುಲಲಿತವಾಗಿ ಅಧಿಕಾರ ಹಸ್ತಾಂತರ ಮಾಡಲಾಗಿದೆ. ಅದು ಬಿಟ್ಟರೆ ಪ್ರಮುಖ ಮೂಲ ತತ್ವಗಳ ಬಗ್ಗೆ ನೋಡ್ತಾ ಬರೋದಾದರೆ ಸಂವಿಧಾನಕ್ಕೆ ಪರಮಾಧಿಕಾರ ಇದೆ. ಭಾರತದ ಸಾರ್ವಭೌಮತ್ವ, ಸಂಸದೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಒಕ್ಕೂಟದ ಸ್ವರೂಪ, ಪ್ರಬಲ ಕೇಂದ್ರ ಇದೆ. ದೇಶದ ಐಕ್ಯತೆ ಮತ್ತು ಸಮಗ್ರತೆ ಕಾಪಾಡಿಕೊಳ್ಳುವುದು. ಧರ್ಮ ನಿರಪೇಕ್ಷತ, ಸಮಾಜವಾದ, ಕಲ್ಯಾಣ ರಾಜ್ಯದ ಪರಿಕಲ್ಪನೆ, ಸಾಮಾಜಿಕ ನ್ಯಾಯದ ಆದರ್ಶ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ನ್ಯಾಯಿಕ ಪುನರ್ವಿಮರ್ಶೆ ಅಥವಾ ಪರಿಶೀಲನೆ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಕಾನೂನಿನ ಮುಂದೆ ಸಮಾನತೆ, ವ್ಯಕ್ತಿಯ ಘನತೆ, ಸ್ವಾತಂತ್ರ್ಯ, ಕಾಲಬದ್ಧ ಚುನಾವಣೆ ವ್ಯವಸ್ಥೆ ನಾವು ನೋಡ್ತಾ ಬರ್ತೀವಿ. ಇದು ಬರೋದಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಆ ರೀತಿ ಏನು ಇಂಪಾರ್ಟೆಂಟ್ ಇಲ್ಲ. ಇದು ಒಂದಿದೆ ನೋಡಿ, ಅರಾವಳಿ ಉಳಿಸಿ ಆಂದೋಲನ, ಸರ್ಕಾರ ಜನಧನಿ ಕೇಳಿಸಿಕೊಳ್ಳಲಿ ಅಂತ ಇದೆ. ಈ ಅರಾವಳಿಗೆ ಸಂಬಂಧಪಟ್ಟಂತೆ ಈ ಹಿಂದಿನ ವಿಡಿಯೋದಲ್ಲಿ ನಾವು ಅದರದ್ದು ಸಂಪೂರ್ಣ, ಅಂದರೆ ಸುಪ್ರೀಂ ಕೋರ್ಟ್ನ ನಿಲುವೇನು, ಅದೇ ಸರ್ಕಾರದ ನಿಲುವೇನು ಅಂತ ನೋಡ್ತಾ ಬಂದಿದ್ದೇವೆ. ಆ ವಿಡಿಯೋ ಇಲ್ಲಿ ಮೇಲ್ಗಡೆ ಐ ಬಟನ್ನಲ್ಲಿಯೂ ಆ ವಿಡಿಯೋ ಶೋ ಆಗ್ತಾ ಇದೆ.
ಇಲ್ಲಪ್ಪ ಅಂತಂದರೆ ಈ ಕ್ಲಾಸ್ ಮುಗಿದ ನಂತರ ಆ ವಿಡಿಯೋ ಸಹ ತಾವು ನೋಡಬೇಕು ಅಂತ ಕೇಳ್ಕೊಳ್ತೇನೆ. ಅವಳಿಗೆ ಯಾಕಪ್ಪ ಅಂತಂದರೆ ಆಲ್ರೆಡಿ ನೀವು ಕ್ಲಾಸ್ ಮಾಡಿದ್ದೀವಿ, ಮತ್ತು ಅದೇ ಕ್ಲಾಸ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಅದರಲ್ಲಿ 360 ಡಿಗ್ರಿ ಕಂಪ್ಲೀಟ್ ಡೀಟೇಲನ್ನು ನೀಡಿದ್ದೇನೆ. ಇಲ್ಲಿ ಬರೋದಾದರೆ 2025ನೇ ಸಾಲಿಗೆ ಭಾರತ ಖೇಲ್ ರತ್ನ ಪ್ರಶಸ್ತಿ ಇಲ್ಲ ಅಂತ ಹೇಳ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಅರುಣಾಚಲದ ಮೇಲೆ ಚೀನಾ ಕಣ್ಣು, ಅಮೆರಿಕ ವರದಿ ಅಂತ ಹೇಳಿದ್ದಾರೆ. ಏನಾದ್ರು ಬಿಟ್ಟರೆ ಕೇಂದ್ರ ಇಲ್ಲೊಂದಿದೆ ನೋಡಿ ಇಂಪಾರ್ಟೆಂಟ್. ಶರಾವತಿ ಪಂಪ್ಡ್ ಸ್ಟೋರೇಜ್ ಸುರಂಗ ರಸ್ತೆ ವಿಸ್ತರಣೆಯೇ ವಿವೇಕಯುತ ಅಂತ ಹೇಳಿದ್ದಾರೆ. ಕೇಂದ್ರದ ನಿರ್ದೇಶನ ಒಪ್ಪದ ರಾಜ್ಯ. ಶರಾವತಿ ಪಂಪ್ ಸ್ಟೋರೇಜ್ನ ಯೋಜನೆಯ ಅನುಷ್ಠಾನದ ಸಂದರ್ಭದಲ್ಲಿ ಅರಣ್ಯನಾಶ ಕಡಿಮೆ ಮಾಡಲು ಸುರಂಗ ರಸ್ತೆ ನಿರ್ಮಿಸಬೇಕೆಂದು ಕೇಂದ್ರ ಅರಣ್ಯ ಸಚಿವಾಲಯದ ಸಲಹಾ ಸಮಿತಿ ಮಾಡಿದ್ದ ಸೂಚನೆಯನ್ನು ಕರ್ನಾಟಕ ಅರಣ್ಯ ಇಲಾಖೆ ಒಪ್ಪಿಲ್ಲ. ಸುರಂಗ ರಸ್ತೆ ನಿರ್ಮಾಣದಿಂದ ಅಧಿಕ ಪ್ರಮಾಣದ ಅರಣ್ಯ ನಾಶವಾಗಲಿದೆ ಎಂದು ವ್ಯಕ್ತಪಡಿಸಿದೆ ಅಂತ ಹೇಳ್ತೀವಿ. ಸೊ ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ತರಗತಿಯಾಗಿದ್ದು, ಮತ್ತೆ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ವಿನೋದ್ ಸ್ಟಡಿ ಫೋರಂ ಯೂಟ್ಯೂಬ್ ಚಾನಲ್ ವತಿಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.